ಭುಜ ನೋವಿದ್ದರೂ ಚಹಲ್ ಮುರಿದ್ರು ಕೆಕೆಆರ್ನ ಸುಂಟ. ಓಡಿ ಬಂದು ಚಹಲ್ನನ್ನ ತಬ್ಬಿಕೊಂಡ್ಲು ಪ್ರೀತಿ ಜಿಂತಾ. ಎಸ್ ವೀಕ್ಷಕರೇ, ಚುಟುಕು ಕ್ರಿಕೆಟ್ನ ಸುಗ್ಗಿ ಅಂತಲೇ ಕರೆಸಿಕೊಳ್ಳೋ ಐಪಿಎಲ್ ಮಹಾಸಮರ ದಿನದಿಂದ ದಿನಕ್ಕೆ ಕಾವೇರ್ತಲೇ ಇದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ನಿನ್ನೆ ನಡೆದ 31ನೇ ಪಂದ್ಯ ಕೂಡ ರಣರೋಚಕ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಇನ್ನೇನು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗೆದ್ದೇ ಬಿಡ್ತು ಅನ್ನೋ ಅಷ್ಟರಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಚಹಲ್ ಫೀಲ್ಡ್ಗಿಳಿದು ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ್ದಾರೆ. ಈ ಮೂಲಕ ತಾನು ಚುಟುಕು ಕ್ರಿಕೆಟ್ನ ಅಸಾಧಾರಣ ಸ್ಪಿನ್ನರ್ ಅನ್ನೋದನ್ನ ಚಹಲ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಹೌದು, ನಾಯಕ ಶ್ರೇಯಸ್ ಅಯ್ಯರ್ ಚಹಲ್ಗೆ 8ನೇ ಓವರ್ ಎಸೆಯಲು ಚೆಂಡನ್ನ ಕೈಗಿಟ್ಟಾಗ ಅದಾಗ್ಲೇ ಕಲ್ಕತ್ತಾ ನೈಟ್ ರೈಡರ್ಸ್ ಗೆಲುವಿನ ಹಾದಿಯಲ್ಲಿ ಅರ್ಧ ದೂರ ಕ್ರಮಿಸಿಬಿಟ್ಟಿತ್ತು. ಆದ್ರೂ ಕೂಡ ಚಹಲ್ ಮ್ಯಾಜಿಕ್ನಿಂದಾಗಿ ನಿನ್ನೆಯ ರೋಚಕ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಭರ್ಜರಿ ಗೆಲುವನ್ನ ದಾಖಲಿಸಿದೆ. ಮುಲ್ಲಾನ್ಪುರದಲ್ಲಿ ನಡೆದ ನಿನ್ನೆಯ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ 15.3 ಓವರ್ಗಳಲ್ಲಿ 111 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಈ ಟಾರ್ಗೆಟ್ ನೀಡಿದ ಬಹುತೇಕರೆಲ್ಲರೂ ಈ ಪಂದ್ಯವನ್ನ ಕೆಕೆಆರ್ ಗೆದ್ದು ಬಿಡ್ತು ಅಂತಲೇ ಅಂದ್ಕೊಂಡಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಕನಿಷ್ಠ ರನ್ ಗುರಿಯನ್ನ ಬೆನ್ನತ್ತಿದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ 7 ಓವರ್ಗಳ ಮುಕ್ತಾಯದ ವೇಳೆ 2 ವಿಕೆಟ್ ಕಳೆದುಕೊಂಡು 60 ರನ್ ಕಲೆ ಹಾಕಿತ್ತು. ಈ ವೇಳೆ ಫೀಲ್ಡ್ಗಿಳಿದ ಯಜುವೇಂದ್ರ ಚಹಲ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನು ಪಡೆಯುವ ಮೂಲಕ ಇಡೀ ಪಂದ್ಯದ ಚಿತ್ರಣವನ್ನ ಬದಲಿಸಿದ್ದು ಪಂಜಾಬ್ ಕಿಂಗ್ಸ್ ತಂಡದ ಗೆಲುವಿನ ರೂವಾರಿಯಾಗ್ಬಿಟ್ರು. ಇನ್ನು ಪಂದ್ಯದ ಬಳಿಕ ಚಹಲ್ ಕುರಿತು ಇನ್ನೊಂದು ಅಚ್ಚರಿಯ ವಿಚಾರ ಹೊರಬಿದ್ದಿದೆ. ಅದೇನೆಂದ್ರೆ ಚಹಲ್ ತೀವ್ರ ಭುಜ ನೋವಿನಿಂದ ಬಳಲ್ತಾ ಇದ್ರಂತೆ. ಈ ಬಗ್ಗೆ ಪಂಜಾಬ್ ಕಿಂಗ್ಸ್ ತಂಡದ ಕೋಚ್ ರಿಕಿ ಪಾಂಟಿಂಗ್ ಪಂದ್ಯದ ಬಳಿಕ ಹೇಳ್ಕೊಂಡಿದ್ದಾರೆ. ಚಹಲ್ ಅವರದ್ದು ಅದ್ಭುತ ಪ್ರದರ್ಶನ. ಕಳೆದ ಪಂದ್ಯದಲ್ಲಿ ಅವರಿಗೆ ಭುಜದ ಗಾಯವಾಗಿದ್ದರಿಂದ ಈ ಪಂದ್ಯಕ್ಕೂ ಮುನ್ನ ಫಿಟ್ನೆಸ್ ಪರೀಕ್ಷೆ ಮಾಡಲಾಗಿತ್ತು. ಹೀಗಾಗಿ ಅವರ ಜೊತೆ ನಾನು ಬಹಳ ಚರ್ಚಿಸಿದೆ. ಅವರು ಹೇಳೋದೊಂದೇ ಮಾತು, ಕೋಚ್ ನನ್ಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಅದೇ ರೀತಿ ಪ್ರದರ್ಶನ ನೀಡುತ್ತಿದ್ದಾರೆ ಅಂತ ಚಹಲ್ ಬಗ್ಗೆ ಪಾಯಿಂಟಿಂಗ್ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಇನ್ನು ನಿನ್ನೆಯ ಪಂದ್ಯದಲ್ಲಿ 4 ವಿಕೆಟ್ ಕಬಳಿಸಿದ ಚಹಲ್ ಸುನಿಲ್ ನರೈನ್ ಅವರ 2 ಐಪಿಎಲ್ ದಾಖಲೆಯನ್ನ ಕೂಡ ಸರಿಗಟ್ಟಿದ್ದಾರೆ. ಸುಷ್ಮಿತಾ, ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.